ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಇವತ್ತಿನ ಕ್ರಿಕೆಟ್ ಅಪ್ಡೇಟ್ಗಳ ಬಗ್ಗೆ ನೋಡೋಣ. ಮೊದಲಿಗೆ ಬಂದು ಆಸ್ಟ್ರೇಲಿಯಾ ಹಾಗೂ ಇಂಡಿಯಾ ನಡುವಿನ ODI ಸೀರೀಸ್ ನದ್ದಾಗಿರ್ತದೆ. ಭಾರತದ ವನಿತೆಯರು ಮೊದಲು ಬ್ಯಾಟಿಂಗ್ ಮಾಡಿದ್ದು 251 ರನ್ಗಳು, ಅದು 9 ವಿಕೆಟ್ ನಷ್ಟಕ್ಕೆ. ಸೊ ಭಾರತದ ಪರ ನೋಡೋದಾದ್ರೆ ಪ್ರತಿಕಾ ರಾವಲ್ ಹಾಗೂ ಮಂದನ ಓಪನಿಂಗ್ ಜೋಡಿ ಶೈನ್ ಆಗಿದ್ ಬಿಟ್ರೆ ಮತ್ಯಾರು ಕೂಡ ಅಷ್ಟೊಂದು ಒಳ್ಳೆ ರೀತಿಯಾದಂತಹ ಪಾರ್ಟ್ನರ್ಶಿಪ್ ಮಾಡಲೇ ಇಲ್ಲ. ಹರ್ಮನ್ ಪ್ರೀತ್ ಕೌರ್ ಅವರ ಬ್ಯಾಟಿಂಗ್ ನಿಂದ ಬಂದಿದ್ದು 54 ರನ್ಗಳಾಗಿರ್ತವೆ. ಸೊ ಸ್ಮೃತಿ ಮಂದನ ಅವರ ಬ್ಯಾಟಿಂದ 31 ರನ್, ಪ್ರತಿಕಾ ರಾವಲ್ ಬಂದು 52 ರನ್ಗಳನ್ನು ಹೊಡಿತಾರೆ. ಅದು ಬಿಟ್ರೆ ಭಾರತದ ಪರ ಅಷ್ಟೊಂದು ಉತ್ತಮವಾಗಿ ಯಾರು ಕೂಡ ಆಡೋದಿಲ್ಲ. ಸೊ ಆಸ್ಟ್ರೇಲಿಯಾದ ಪರ ಆಶ್ಲೆ ಗಾರ್ಡನ್ 2 ವಿಕೆಟ್ ಪಡೆದ್ರೆ, ಅಲೆನಾ ಕಿಂಗ್ ಹಾಗೂ ಸದರ್ಲ್ಯಾಂಡ್ 2 ವಿಕೆಟ್ ಪಡಿತಾರೆ. ಸೊ ಭಾರತದ ಸ್ಕೋರ್ ಬಂದು 251 ರನ್ಗಳಿಗೆ 9 ವಿಕೆಟ್ ಆಗುತ್ತದೆ. ಈ ಸ್ಕೋರ್ ಅನ್ನು ಬೆನ್ನತ್ತಿದಂತಹ ಆಸ್ಟ್ರೇಲಿಯಾಕ್ಕೆ ಓಪನಿಂಗ್ ಅಷ್ಟೊಂದು ಉತ್ತಮವಾಗಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಅಲಿಸಾ ಹಿಲಿ ಕೇವಲ 6 ರನ್ಗಳಿಗೆ ತಮ್ಮ ವಿಕೆಟ್ ಒಪ್ಪಿಸ್ತಾರೆ. ನಂತರ ಬಂದಿದ್ದು ನಮ್ಮ RCB ಹುಡುಗಿಯ ಶೋ ಡೌನ್ ಆಗಿರ್ತದೆ. ಸೊ ನೋಡೋದಾದ್ರೆ 101 ರನ್ಗಳ ಒಂದು ಬ್ಯಾಟಿಂಗ್ ಇನ್ನಿಂಗ್ಸ್ ಆಡ್ತಾರೆ. ಅವರ ಜೊತೆಗೂಡಿದ್ದು ಫಾಬಿ ಲಿಚ್ಫೀಲ್ಡ್ ಅವರು. ಸೊ ಫಾಬಿ ಲಿಚ್ಫೀಲ್ಡ್ ಸ್ಕೋರ್ ಮಾಡಿದ್ದು 80 ರನ್ಗಳಾಗಿರ್ತದೆ. ಸೊ ಇಲ್ಲಿಗೆ ಅವರು ಕಂಪ್ಲೀಟ್ ಆಗಿ ಮುಗಿಸಿಬಿಟ್ಟಿದ್ರು. ಯಾಕಂತ ಹೇಳಿದ್ರೆ 101 ರನ್ಗಳು, ಅದು 80 ಬಾಲ್ಗಳಲ್ಲಿ ಡಾಮಿನೇಟ್ ಮಾಡಿಬಿಡ್ತಾರೆ. ಸೊ ಇಂಡಿಯಾದ ಬೌಲರ್ಗಳನ್ನು ಹಿಗ್ಗಾಮುಗ್ಗ ಥಳಿಸ್ತಾರೆ. ಸೊ ಯಾರು ಕೂಡ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಬೌಲಿಂಗ್ ಮಾಡ್ತಾ ಇದ್ರಂತ ಅನ್ಸ್ಲೇ ಇಲ್ಲ ನಮ್ಮ ಜಾರ್ಜಿಯಾ ಓಲ್ ಬ್ಯಾಟಿಂಗ್ ಮಾಡುವಾಗ. ಸೊ ಭಾರತದ ಪರ ನೋಡೋದಾದ್ರೆ ದೀಪ್ತಿ ಶರ್ಮಾ ಬಂದು 2 ವಿಕೆಟ್ ಪಡೆದ್ರೆ, ಕಾಶ್ವಿ ಗೌತಮ್ ಅವರು 2 ವಿಕೆಟ್ ಗಳನ್ನು ಪಡಿತಾರೆ. ಇಂಡಿಯನ್ಸ್ ಒಳ್ಳೆ ರೀತಿಯಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನ್ಕೊಂಡ್ವಿ, ಆದ್ರೆ ಆಗ್ಲೇ ಇಲ್ಲ. ಸೊ ನೋಡೋದಾದ್ರೆ ವರ್ಲ್ಡ್ ಚಾಂಪಿಯನ್ ಆಗಿದ್ದೇವೆ ನಾವು, ಆದ್ರೆ ಈ ಬಾರಿ ವರ್ಲ್ಡ್ ಚಾಂಪಿಯನ್ ತರ ಆಡ್ಲಿಲ್ಲ. T20 ಸೀರೀಸ್ ಏನೋ ವಿನ್ ಆಗ್ಬಿಟ್ವಿ, ಆದ್ರೆ ಒನ್ ಡೇ ಸೀರೀಸ್ ಕೈ ಚೆಲ್ಬಿಟ್ವಿ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ರಣಜಿ ಅದಾಗಿರ್ತದೆ. ಸೊ ಫೈನಲ್ ಕೈ ಚೆಲ್ಲಿದೆ ನಮ್ಮ ಕರ್ನಾಟಕ ರಣಜಿ ತಂಡ. ಹೌದು, ಜಮ್ಮು ಕಾಶ್ಮೀರದ ಎದುರು ನಮ್ಮ ಕರ್ನಾಟಕ ತಂಡ ನೀರಸ ಪ್ರದರ್ಶನ ತೋರ್ತಾ ಇದೆ. ಸೊ ನೋಡೋದಾದ್ರೆ 584 ರನ್ಗಳು ಜಮ್ಮು ಕಾಶ್ಮೀರ ನೀಡಿದ ಟಾರ್ಗೆಟ್ ಆಗಿತ್ತು ಮೊದಲ ಇನ್ನಿಂಗ್ಸ್ ನಲ್ಲಿ. ಸೊ ಅದನ್ನು ಬೆನ್ನತ್ತಿದಂತಹ ನಮ್ಮ ಕರ್ನಾಟಕ ತಂಡ ಕೇವಲ 293 ರನ್ಗಳಿಗೆ ಆಲ್ಔಟ್ ಆಗ್ತದೆ. ಸೊ ಕರ್ನಾಟಕದ ಪರ ಮಯಾಂಕ್ ಅಗರ್ವಾಲ್ 160 ರನ್ ಮಾಡಿದ್ದು ಬಿಟ್ರೆ ಬೇರೆ ಯಾರು ಕೂಡ ಉತ್ತಮ ಬ್ಯಾಟಿಂಗ್ ಮಾಡಲೇ ಇಲ್ಲ. ಸೊ ಎರಡನೇ ಹೈಯೆಸ್ಟ್ ಬಂದು 30 ರನ್ಗಳಾಗಿರ್ತದೆ. ಸೊ ಕೆ ಕೃಷ್ಣ ಅವರ ಬ್ಯಾಟಿಂಗ್ ಇಂದ ಬರ್ತದೆ. ನಿರೀಕ್ಷೆ ಹುಟ್ಟಿಸಿದಂತಹ ದೇವದತ್ತ ಪಡಿಕಲ್ ಆಗಿರ್ಬೋದು, ಹಾಗೇನೆ KL ರಾಹುಲ್ ಆಗಿರ್ಬೋದು, ಯಾರು ಕೂಡ ಉತ್ತಮ ರೀತಿಯಲ್ಲಿ ಬ್ಯಾಟಿಂಗ್ ಮಾಡುವುದಿಲ್ಲ. ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿಯೂ ಕೂಡ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ತೋರಿಸ್ತಾ ಇದ್ದಾರೆ ಜಮ್ಮು ಕಾಶ್ಮೀರ. 186ಕ್ಕೆ 4 ವಿಕೆಟ್ ಗಳನ್ನು ಕಳೆದುಕೊಂಡಿದೆ. ಅದು ದಿನದ 4ನೇ ದಿನದ ಅಂತ್ಯಕ್ಕೆ. ಸೊ ಇನ್ನು ಒಂದೇ ದಿನ ಬಾಕಿ ಇರೋದು. ಈ ಮ್ಯಾಚ್ ನಲ್ಲಿ ಯಾವ ಚಮತ್ಕಾರನೂ ಆಗೋದಿಲ್ಲ. ಸೊ 99% ಇಲ್ಲಿ ಜಮ್ಮು ಕಾಶ್ಮೀರ ವಿನ್ ಆಗ್ತದೆ. ಸೊ ಮೊದಲ ಬಾರಿಗೆ ರಣಜಿಯ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತಾರೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಸೊ ಕರ್ನಾಟಕ ವಿನ್ ಆಗಿದ್ರೆ ಸ್ವಲ್ಪ ಖುಷಿ ಆಗ್ತಿತ್ತು, ಬಟ್ ಜಮ್ಮು ಪ್ರಥಮ ಬಾರಿಗೆ ವಿನ್ ಆಗ್ತಾ ಇದೆ. ಸೊ ಒಳ್ಳೆ ಆಟ ಆಡಿದ್ರೆ ಸೊ ಯಾರು ಕೂಡ ಬೇಕಾದ್ರೂ ವಿನ್ ಆಗ್ಬಹುದಂತ ತೋರಿಸಿಕೊಟ್ಟಿದ್ದಾರೆ ಜಮ್ಮು ಕಾಶ್ಮೀರ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಇದೇ ರಣಜಿ ಫೈನಲ್ಗೆ ಸಂಬಂಧಿಸಿದಂತೆ ಆಗ್ತಿದೆ. ಸೊ ರಣಜಿ ಮ್ಯಾಚ್ ಗಿಂತ ತುಂಬಾ ವೈರಲ್ ಆಗ್ತಿರೋದು ಒಂದು ಹೀಟೆಡ್ ಮೂಮೆಂಟ್ ನೀವು ನೋಡಿರ್ತೀರಾ. ನಮ್ಮ ಕರ್ನಾಟಕದ ಹುಡುಗನಿಗೆ ಜಮ್ಮುವಿನ ಕ್ಯಾಪ್ಟನ್ ಬಂದು ಡಿಚ್ಚಿ ಹೊಡಿತಾರೆ. ಸೊ ಈ ಒಂದು ವಿಡಿಯೋ ನೀವು ಗಮನಿಸ್ತಾರ, ಮಧ್ಯದಲ್ಲಿ ಮಯಾಂಕ್ ಅಗರ್ವಾಲ್ ಬಂದು ಏನೋ ಒಂದು ಮಧ್ಯ ಮ್ಯಾನೇಜ್ ಮಾಡ್ತಾರೆ. ಆದ್ರೆ ಆ ವಿಡಿಯೋಕ್ಕೆ ಸಂಬಂಧಿಸಿದಂತೆ ಇವಾಗ ಒಂದು ಅಪ್ಡೇಟ್ ಬರ್ತಾ ಇದೆ. ಏನಂತ ಹೇಳಿದ್ರೆ BCCI ಇವಾಗ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಏನಂತ ಹೇಳಿದ್ರೆ ಅನುಭವಿ ಆಟಗಾರ ಹಾಗೂ ಜಮ್ಮುವಿನ ಕ್ಯಾಪ್ಟನ್ ಆದಂತಹ ಡೋಗ್ರಾ ಅವರಿಗೆ ಮ್ಯಾಚ್ ಫೀಸ್ ನ 50% ಅಷ್ಟು ದಂಡ ವಿಧಿಸಿದ್ದಾರೆ. ಸೊ IPL ಅಲ್ಲಿ ನೀವು ನೋಡಿರ್ತೀರಾ. ಸೊ ಎಷ್ಟೊಂದು ಬಾರಿ ಎಷ್ಟು ಜನರಿಗೆ ದಂಡ ವಿಧಿಸಿದ್ದಾರೆ ಅಂತ. ಸೊ ಕಾನೂನಂತೂ ಸ್ಟ್ರಿಕ್ಟ್ ಆಗಿದೆ. ಯಾಕಂತ ಹೇಳಿದ್ರೆ ಜೆಂಟಲ್ಮೆನ್ ಗೇಮ್ ಅನ್ನು ನೀವು ಜೆಂಟಲ್ಮೆನ್ ಗೇಮ್ ಆಗಿ ಆಡ್ಬೇಕು. ಉಲ್ಟಾ ಪಲ್ಟಾ ಎಲ್ಲ ಆಡಿದ್ರೆ ಇದೇ ತರ ಫೈನ್ ಆಗ್ತಾರೆ. ನೆಕ್ಸ್ಟ್ ಸುಧಾರಿಸಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಮ್ಯಾಚ್ ಬ್ಯಾನೇ ಮಾಡಿಬಿಡ್ತಾರೆ. ಸೊ ಇದೊಂದು ಬೇಕಿತ್ತು, ಇಂತಹ ಒಂದು ಘಟನೆಗಳಿಗೆ ಇಂತಹ ಒಂದು ಮದ್ದು ಅರಿಲೇಬೇಕು. ಸೊ ಆ ತರ BCCI ಅವರು ಮಾಡಿದ್ದಾರೆ. ಒಂದು ಒಳ್ಳೆಯ ಮೂವ್ ಅಂತ ಹೇಳ್ಬೋದು. ಇದರಿಂದ ಬೇರೆಯವರಿಗೆ ಸ್ವಲ್ಪ ಪಾಠ ಕಲಿತ ಹಾಗೆ ಆಗ್ತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ದಯವಿಟ್ಟು ಬೌಲಿಂಗ್ ಕೊಡಬೇಡಿ. ಹೌದು, ಶಿವಮ್ ದುಬೆ ಅವರು 15ನೇ ಓವರ್ ನಲ್ಲಿ ಜಿಂಬಾಬ್ವೆ ವಿರುದ್ಧ ಬೌಲಿಂಗ್ ಮಾಡ್ಲಿಕ್ಕೆ ಬರ್ತಾರೆ. ಸೊ ಅವಾಗ ಆ ಓವರ್ ನಲ್ಲಿ 3 ವೈಡ್ ಹಾಗೂ 1 ನೋ ಬಾಲ್ ಸಹಿತ 10 ಎಸೆತಗಳನ್ನು ಹಾಕ್ತಾರೆ.
ಸೊ ಈ ಓವರ್ನಲ್ಲಿ ಅವರು ಬಿಟ್ಟು ಕೊಟ್ಟಿದ್ವಿ 26 ರನ್ಗಳು. ಒಂದು ವೇಳೆ ಸ್ಕೋರ್ ಏನಾದ್ರೂ 200 ಒಳಗೆ ಇತ್ತು ಅಂತ ಹೇಳಿದ್ರೆ ಈ ಮ್ಯಾಚ್ ಎಲ್ಲಿಂದ ಎಲ್ಲಿಗೂ ಹೋಗ್ತಾ ಇತ್ತು. ಸೊ 250 ಮಾಡಿದ್ದೆ ಬಚಾವಾಯ್ತು ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಜಿಂಬಾಬ್ವೆ ಬ್ಯಾಟರ್ಗಳು ಆ ತರ ಚಚ್ಚಿದ್ದಾರೆ ನಮ್ಮ ಇಂಡಿಯಾದ ಬೌಲರ್ಗಳಿಗೆ. ಸೊ ನೋಡೋದಾದ್ರೆ ಶಿವಮ್ ದುಬೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿ ಬೌಲಿಂಗ್ ಮಾಡಿದ್ರು. ಸೊ ನೋ ಬಾಲು ವೈಡು ಎಲ್ಲವನ್ನೂ ಹಾಕ್ತಾ ಇದ್ರು, ಲೈನ್ ಅಂಡ್ ಲೆಂತ್ ನೋಡಕ್ಕೆ ಇರಲಿಲ್ಲ, ಆ ತರದ ಬೌಲಿಂಗ್ ಮಾಡ್ತಾ ಇದ್ರು. ಸೊ ಅದಕ್ಕೆ ಇಂಡಿಯಾದ ಫ್ಯಾನ್ಸ್ ಏನಿದ್ದಾರೆ ಸೂರ್ಯಕುಮಾರ್ ಅವರಿಗೆ, ನೀವು ದಯವಿಟ್ಟು ಈ ಬೌಲರ್ಗೆ ಮುಂದಿನ ಮ್ಯಾಚ್ ನಲ್ಲಿ ಬಾಲ್ ಕೊಡಬೇಡಿ, ಒಂದು ವೇಳೆ ಕೊಟ್ರೆ ನಮ್ಮ ಮ್ಯಾಚ್ ಕತೆ ಮುಗಿತ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಲೆಕ್ಕದಲ್ಲಿ ಅರ್ಥ ಮಾಡ್ಕೋಬಹುದು ಫ್ಯಾನ್ಸ್ ನ ಆಕ್ರೋಶ, ಬಟ್ ನೀವು ಮರಲಿಕ್ಕೆ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲಾ ಬೌಲರ್ಗಳು ಫ್ಲಾಪ್ ಆದಾಗ ಶಿವಮ್ ದುಬೆ ಕೆಲವೊಮ್ಮೆ ಬ್ರೇಕ್ ಥ್ರೂಗಳನ್ನು ತಂದು ಕೊಡ್ತಾ ಇದ್ರು. ಸೊ ಒಂದು ಮ್ಯಾಚ್ 2 ಮ್ಯಾಚ್ ಎಲ್ಲರಿಗೂ ಮೈನಸ್ ಆಗೋದು ಖಂಡಿತ ಆಗಿರ್ತದೆ. ಯಾಕಂದ್ರೆ ಎಲ್ಲಾ ದಿನ ಒಂದೇ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥದ್ರಲ್ಲಿ ಒಂದು ಎಕ್ಸ್ಕ್ಯೂಸ್ ಅಂತೂ ಕೊಡ್ಲೇಬೇಕು ಶಿವಮ್ ದುಬೆ ಅವರಿಗೆ. ಯಾಕಂತ ಹೇಳಿದ್ರೆ ಉತ್ತಮ ಪ್ರದರ್ಶನ ಕೊಡ್ತಾ ಇದ್ದಾರೆ ಈ ಒಂದು T20 ವರ್ಲ್ಡ್ ಕಪ್ ನಲ್ಲಿ. ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಒಂದೊಂದು ಮ್ಯಾಚ್ ಆಗ್ತದೆ ಈ ರೀತಿ ಎಲ್ಲಾ ಬೌಲರ್ಗಳಿಗೂ ಎಲ್ಲಾ ಬ್ಯಾಟರ್ಗಳಿಗೂ ಆಗ್ತದೆ. ಸೊ ಅದನ್ನು ಅಷ್ಟರ ಮಟ್ಟಿಗೆ ನಾವು ಎಳ್ಕೊಂಡು ಹೋಗ್ಬೇಕಾದ ಒಂದು ಪರಿಸ್ಥಿತಿ ಬರೋದಿಲ್ಲ ಅನ್ಸುತ್ತೆ. ಒಂದು ಮ್ಯಾಚ್ ತುಂಬಾ ದುಬಾರಿ ಆಗಿದ್ದಾರೆ. ಸೊ ಅದಕ್ಕೆ ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಜಿಂಬಾಬ್ವೆ ಎದುರು ವಿನ್ ಆಗಿದ್ದಾರೆ. ಇನ್ನೊಂದು ಉಳಿದ ಮ್ಯಾಚ್ ಅದನ್ನು ವಿನ್ ಆಗಬಹುದು. ವಿನ್ ಆದ್ರೆ ಸೆಮಿಯ ಟಿಕೆಟ್ ಸಿಗ್ತದೆ, ಇಲ್ಲ ಆದ್ರೆ ಮನೆಯ ಟಿಕೆಟ್ ಸಿಗ್ತದೆ. ಅಪೋಸಿಷನ್ ಪ್ಲೇಯರ್ ಆಗಿರ್ಬೋದು ಅಥವಾ ನಮ್ಮ ಪ್ಲೇಯರ್ ಆಗಿರ್ಬೋದು, ಪ್ಲೇಯರ್ ಒಂದು ಅಂಗಳದಲ್ಲಿ ಇಳಿದ್ರೆ ಅವರು ತಮ್ಮ ದೇಶಕ್ಕಾಗಿ ಅಥವಾ ತಾವು ಪ್ರತಿನಿಧಿಸುವ ಟೀಮ್ಗಾಗಿ ವಿನ್ ಆಗ್ಲಿಕ್ಕೋಸ್ಕರ ಆಡ್ತಾರೆ. ಸೊ ಯಾರಿಗೂ ಕೂಡ ಇಂತಹ ಒಂದು ಕಮೆಂಟ್ ಗಳನ್ನು ಮಾಡಬಾರ್ದು ಅಂತ ಒಂದು ನನ್ನ ಪರ್ಸನಲ್ ಅನಿಸಿಕೆ ಆಗಿರ್ತದೆ. ನಿಮ್ಮ ಅನಿಸಿಕೆ ಏನಾಗಿರ್ತದೆ ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಇದಿಷ್ಟು ಇವತ್ತಿನ ಕ್ರಿಕೆಟ್ ಅಪ್ಡೇಟ್ಗಳಾಗಿರ್ತವೆ. ಒಂದು ವೇಳೆ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.